ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಉಡುಪಿ ಕರಾವಳಿಯಲ್ಲಿ ಮುಂಗಾರು ಪೂರ್ವ ಆತಂಕ, ಕಡಲ್ ಕೊರೆತ, ಭೀಕರ ಸಿಡಿಲಿನ ಆರ್ಭಟಕ್ಕೆ ಸಿಗುತ್ತಾ ಮುಕ್ತಿ? ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮುಂಗಾರು ಮಳೆ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಉಡುಪಿ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಈಗಾಗಲೇ ಆತಂಕದ ಮಾರುತಗಳು ಬೀಸುತ್ತಿವೆ. ಒಂದು ಕಡೆ ಸಮುದ್ರದ ಅಲೆಗಳ ಅಬ್ಬರಕ್ಕೆ ತೀರ ಪ್ರದೇಶಗಳು ಕುಸಿಯುತ್ತಿದ್ದರೆ, ಮತ್ತೊಂದೆಡೆ ಮುಂಗಾರು ಪೂರ್ವ ಮಳೆಯ ವೇಳೆ ಉಂಟಾಗುತ್ತಿರುವ ಭೀಕರ ಮಿಂಚು ಸಿಡಿಲು ಜನರಲ್ಲಿ ನಡುಕ ಹುಟ್ಟಿಸುತ್ತಿದೆ. ಕರಾವಳಿ ನಿವಾಸಿಗಳ ನಿದ್ರೆಗೆಡಿಸಿದ ಕಡಲ್ ಕೊರೆತ. ಉಡುಪಿ ಜಿಲ್ಲೆಯ ಕಾಪು, ಮಲ್ಪೆ, ಪಡುಬಿದ್ರಿ ಮತ್ತು ಕುಂದಾಪುರ ಭಾಗದ ಸಮುದ್ರ ತೀರಗಳಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಾಗಿದೆ. ದೈತ್ಯ ಅಲೆಗಳ ಆರ್ಭಟ. ಮುಂಗಾರು ಗಾಳಿ ತೀವ್ರಗೊಳ್ಳುತ್ತಿದ್ದಂತೆ ಸಮುದ್ರದ ಅಲೆಗಳು ರೌದ್ರಾವತಾರ ತಾಳುತ್ತಿದ್ದು, ತೀರದ ತೆಂಗಿನ ಮರಗಳು ಹಾಗೂ ಮನೆಗಳು ಅಪಾಯದ ಅಂಚಿನಲ್ಲಿವೆ. ಬಂಡಿಗಳ ರಕ್ಷಣೆ. ಜಿಲ್ಲಾಡಳಿತವು ಈಗಾಗಲೇ 100 ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಿದ್ದು, ಅತ್ಯಂತ ಆಪತ್ತಿನಲ್ಲಿರುವ ಸ್ಥಳಗಳಲ್ಲಿ ತಾತ್ಕಾಲಿಕವಾಗಿ ಕಲ್ಲು ಬಂಡೆಗಳನ್ನು ಹಾಕಿ ತಡೆಗೋಡೆ ನಿರ್ಮಿಸಲು ಕ್ರಮ ಕೈಗೊಳ್ಳುತ್ತಿದೆ. ಐಐಟಿ ಮದ್ರಾಸ್ ತಜ್ಞರ ಸಲಹೆಯಂತೆ ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಮಿಂಚು ಸಿಡಿಲು, ಜೀವ ರಕ್ಷಣೆಗೆ ಬೇಕಿದೆ ಎಚ್ಚರಿಕೆ. ಕರಾವಳಿ ಭಾಗದಲ್ಲಿ ಮುಂಗಾರು ಪೂರ್ವ ಮಳೆ ಎಂದರೆ ಅದು ಭೀಕರ ಸಿಡಿಲಿನ ಮಳೆ. ಇತ್ತೀಚಿನ ವರ್ಷಗಳಲ್ಲಿ ಸಿಡಿಲು ಬಡಿದು ಪ್ರಾಣಹಾನಿಯಾಗುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಜಿಲ್ಲಾಡಳಿತವು ಮುನ್ನೆಚ್ಚರಿಕೆ ವಹಿಸಿದೆ. ಮಿಂಚಿನ ಸಂವೇದಕಗಳು. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಸಿಡಿಲು ಆ್ಯಪ್ ಮೂಲಕ ಮುನ್ಸೂಚನೆ ನೀಡುತ್ತಿದೆ. ಮಿಂಚು ಸಂಭವಿಸುವ 30 ನಿಮಿಷಗಳ ಮೊದಲೇ ಇದು ಎಚ್ಚರಿಕೆ ನೀಡುತ್ತದೆ. ಮಾರ್ಗಸೂಚಿ. ಗುಡುಗು ಆರಂಭವಾದಾಗ ಮರದ ಕೆಳಗೆ, ವಿದ್ಯುತ್ ಕಂಬಗಳ ಬಳಿ ಅಥವಾ ಸಮುದ್ರ ತೀರದಲ್ಲಿ ಇರುವುದು ಪ್ರಾಣಾಪಾಯಕ್ಕೆ ಆಹ್ವಾನ ನೀಡಿದಂತೆ. ಮನೆಯ ಒಳಗೆ ಇರುವುದು ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸದಿರುವುದು ಉತ್ತಮ. ಸರ್ಕಾರದ ಪರಿಹಾರ ಕ್ರಮಗಳೇನು? ರಾಜ್ಯ ಸರ್ಕಾರವು ಕರಾವಳಿಯ 3 ಜಿಲ್ಲೆಗಳ ಕಡಲ್ ಕೊರೆತ ತಡೆಗೆ 300 ಕೋಟಿ ರೂಪಾಯಿಗಳ ಸಮಗ್ರ ಯೋಜನೆಯನ್ನು ಘೋಷಿಸಿದೆ. ಉಡುಪಿಗೆ 100 ಕೋಟಿ, ಜಿಲ್ಲೆಯ ಪ್ರಮುಖ ಕಡಲ್ ಕೊರೆತ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದೆ. ಸಂತ್ರಸ್ತರಿಗೆ ಪರಿಹಾರ. ಮನೆ ಹಾನಿಯಾದಲ್ಲಿ ತಕ್ಷಣವೇ SDRF ನಿಯಮದಡಿ ಪರಿಹಾರ ನೀಡಲು ಡಿಸಿಯವರಿಗೆ ಸೂಚಿಸಲಾಗಿದೆ. ತಾಂತ್ರಿಕ ಪರಿಹಾರ. ಕೇವಲ ಕಲ್ಲುಗಳನ್ನು ಹಾಕಿ ಗೋಡೆ ಕಟ್ಟುವುದು ಶಾಶ್ವತ ಪರಿಹಾರವಲ್ಲ ಎಂದು ಅರಿತಿರುವ ಸರ್ಕಾರ ಆಧುನಿಕ ತಂತ್ರಜ್ಞಾನದ ಬಳಕೆಗೆ ಮುಂದಾಗಿದೆ. ಪ್ರವಾಸಿಗರು, ಮೀನುಗಾರರಿಗೆ ಸೂಚನೆ. ಸಮುದ್ರವು ಪ್ರಕ್ಷುಬ್ಧವಾಗಿರುವುದರಿಂದ ಪ್ರವಾಸಿಗರು ನೀರಿಗಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮೀನುಗಾರರು ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನು ಗಮನಿಸಿ ಸಮುದ್ರಕ್ಕೆ ತೆರಳುವಂತೆ ಹಾಗೂ ಲೈಫ್ ಜಾಕೆಟ್ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಪ್ರಕೃತಿ ವಿಕೋಪವನ್ನು ತಡೆಯುವುದು ಅಸಾಧ್ಯವಾದರೂ ಮುನ್ನೆಚ್ಚರಿಕೆ ಮತ್ತು ಸರ್ಕಾರದ ಸಕಾಲಿಕ ಸ್ಪಂದನೆಯಿಂದ ಜೀವ ಮತ್ತು ಆಸ್ತಿ ಹಾನಿಯನ್ನು ತಪ್ಪಿಸಬಹುದಾಗಿದೆ.